ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಲ್ಲಿ ಅಧಿಕಾರಿಗಳು ರಾಜಕೀಯ ಅಲ್ಲ, ಪ್ರೀತಿ ನೆಪದಲ್ಲಿ ಈ ರೀತಿ ಜಿಹಾದ್ ಮಾಡ್ತಾ ಇದ್ರು ಅಂತ ಕೇಳ್ತಾ ಇದ್ವಿ. ಈಗ ಒತ್ತಡ ಹಾರಿ ಹಿಂಸೆ 100% ಒತ್ತಡನೇ ಇದು. ಈಗ ಸ್ಟಾರ್ಟಿಂಗ್ ನೀವು ಹೋಗುವಾಗ ಮಾತ್ರ ಪ್ರೀತಿ ಇರುತ್ತೆ. ಆದ್ರೆ ಜಿಹಾದಲ್ಲಿ ಒಂದು ಮನಸ್ಥಿತಿ ಏನಂದ್ರೆ ಆ ಹೆಣ್ಣನ್ನ ಇನ್ನೊಬ್ಬ ಹಂಚಿಕೊಂಡ್ರೆ ಮಾತ್ರ ಅವನಿಗೆ ಜಿಹಾದಿಗೆ ತೃಪ್ತಿ. ನಿಮಗೆ ಮುಸ್ಲಿಮ್ಸನ್ನ ಹಿಂದೂ ಹುಡುಗಿಯರ ಲವ್ ಮಾಡುವಾಗ ಸಾಮಾನ್ಯವಾಗಿ ಚೆನ್ನಾಗೇ ಇರ್ತಾರೆ, ತಾಯಿ ತಂದೆನೂ ಬಿಡ್ತಾರೆ, ಅಣ್ಣ ತಮ್ಮಂದ್ರನ್ನೂ ಬಿಡ್ತಾರೆ. ಯಾವಾಗ ನಿಮಗೆ ಗೋಮಾಂಸ ಮತ್ತೆ ಆ ಹೆಣ್ಣನ್ನ ಇನ್ನು ಅವನ ದೊಡ್ಡಪ್ಪನ ಮಗನಿಗೋ ಇನ್ನು ಚಿಕ್ಕಪ್ಪನ ಮಗನಿಗೋ ಆ ಹಂಚಿಕೆ ಪ್ರಾರಂಭ ಆದ ತಕ್ಷಣನೇ ಅವ್ರು ಆಚೆ ಬರೋದು. ನಾನು ಇವತ್ತು ಹೇಳ್ತೀನಿ, ಸಂಸ್ಕಾರ ಕಲೀರಿ, ಹೆಣ್ಣು ಮಕ್ಕಳಿಗೆ ಸಂಸ್ಕಾರ ಕಲೀರಿ. ಪ್ರೀತಿ ಯಾರನ್ನ ಮಾಡ್ಬೇಕು ಅನ್ನೋದು ಇವರು ಯೋಚನೆ ಮಾಡಬೇಕು, ಆಯ್ತಾ? ಇವತ್ತು ಎಲ್ಲ ನಮ್ಮ ಇಡೀ ದೇಶದಲ್ಲಿ ಆ ಲವ್ ಜಿಹಾದ್ ಅಂತಕ್ಕಂಥದ್ದು ಎಷ್ಟು ಕ್ರೂರತ್ವ ಇದೆ ಅಂದರೆ, ಕಂಪ್ನಿಗಳು IT-BTದು ಈಗ ಸರ್ ಹೇಳಿದ್ರಲ್ಲ, ಎಲ್ಲಿ IT-BTಗಳಿರುತ್ತೆ ಅಲ್ಲಿರುವಂಥ ಎಲ್ಲ ಕಂಪ್ನಿಗಳು ಅಲ್ಲಿರುವ ಪೊಲೀಸ್ ಸ್ಟೇಷನ್ಗೆ ಅಲ್ಲಿರುವಂಥ DCPಗಳಿಗೆ ಅವ್ರದ್ದು ಸೆಟ್ಟಿಂಗ್ ಇದ್ದೇ ಇರ್ತದೆ. ಅಲ್ಲಿ ಯಾವುದೇ ರೀತಿ ಘಟನೆ ಆದ್ರೂ ಆಚೆ ಬರ್ಲಿಕ್ಕೆ ಬಿಡಲ್ಲ. ಅಂದರೆ ಕಂಪ್ನಿಗೆ ಕೆಟ್ಟ ಹೆಸರು ಆಗಬಾರ್ದು ಅಂತಕ್ಕಂಥದ್ದು. ಬೆಂಗಳೂರಲ್ಲಿ ಆ ರೀತಿ ಎಲ್ಲ ಕಂಪ್ನಿಗಳಲ್ಲೂ ಲವ್ ಜಿಹಾದ್ ಇದೆ. ಅದು ಕೂಡ ಮಸಾಜ್ ಪಾರ್ಲರು ಮತ್ತು ಪಬ್ಗಳಲ್ಲಿ ಅತ್ಯಂತ ಹೆಚ್ಚು ಲವ್ ಜಿಹಾದ್ ಇವತ್ತು ನಡೀತಿರೋದು ಪಬ್ಬು ಮತ್ತು ಮಸಾಜ್ ಪಾರ್ಲರ್ಗಳಲ್ಲಿ. ಈಗೆಲ್ಲ ಕಾರ್ಪೊರೇಟ್ ಕಂಪನಿಯವರು ಏನ್ ಮಾಡ್ತಾರೆ ಅಂದ್ರೆ, ವಾರದಲ್ಲಿ ಒಂದ್ಸತಿ ರಿಲ್ಯಾಕ್ಸ್ ಅಂತೇಳಿ ಬರ್ತಾರೆ. ಇಲ್ಲಿ ಯಾವನೋ ಅಬ್ದುಲ್ಲಾ ಇನ್ಯಾವನೋ ಒಬ್ಬ ಸಿಗ್ತಾನೆ, ಅವನದು ಲವ್ ಅವನ ಹೆಸರು ಕೂಡ ಸುಳ್ಳು ಹೇಳ್ಕೊಂಡಿರ್ತಾನೆ. ಆ ರೀತಿ ಘಟನೆಗಳು ಲವ್ ಜಿಹಾದಿಗೆ ಕಾರಣ ಸರ್ಕಾರ ಮತ್ತು ರಾಜಕಾರಣಿಗಳು, ಪೊಲೀಸ್ ಇಲಾಖೆನೂ ಕೂಡ ಅದಕ್ಕೆ ಕಾರಣ ಆಗತ್ತೆ. ಇವತ್ತು ಅನೇಕ ಜಾಗದಲ್ಲಿ ಲವ್ ಜಿಹಾದ್ ಆದರೆ 19 ವರ್ಷದ ಹುಡುಗಿ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೂ ಕೂಡ ಸ್ಥಳೀಯ ಪೊಲೀಸ್ ಸ್ಟೇಷನಲ್ಲಿ 108 ಕಾನೂನುಗಳನ್ನು ಕೇಳ್ತಾರೆ, ಬೆಳಗಿಂದ ಸಂಜೆವರೆಗೂ ನಿಲ್ಲಿಸ್ತಾರೆ. ನಾನು ಹೇಳ್ತಿರೋದು ತಪ್ಪು. ಇವತ್ತು ನಾವು ಒಂದೇ ಒಂದು ಕೇಳ್ತಿರೋದು, ಈ ಲವ್ ಜಿಹಾದ್, ನೀವು ಲವ್ ಮಾಡಿ ಮದುವೆ ಆಗಿ ಒಳ್ಳೆ ರೀತಿಯಲ್ಲಿ ಬಾಳಿದ್ರೆ ಯಾರು ನಿಮ್ಮನ್ನು ಅಬ್ಜೆಕ್ಷನ್ ಮಾಡಲ್ಲ, ಆಗ ಜಾತಿನೂ ಬರಲ್ಲ, ಧರ್ಮನೂ ಬರಲ್ಲ, ಯಾರು ಅಡ್ಡಿಪಡಿಸಲ್ಲ. ಆದ್ರೆ ನೀವು ಕ್ರೂರತ್ವ ಇದೆಯಲ್ಲ, ಕ್ರೂರತ್ವಕ್ಕೆ ಯಾಕೆ ಬಳಸ್ಕೊಳ್ತೀರಿ? ಇಲ್ಲ ಭಯೋತ್ಪಾದನೆಗೆ ಬಳಸ್ತಾರೆ, ಇಲ್ಲ ಕ್ರೂರತ್ವಕ್ಕೆ ಬಳಸ್ತಾರೆ. ಗೋಮಾಂಸಗಳನ್ನು ನಾವು ನೋಡಿ, ಈ ದೇಶದಲ್ಲಿ ಯಾವುದನ್ನ ಪ್ರೀತಿಸ್ತೀವಿ ಅದ್ರ ಮೇಲೆ ಅವರು ಕ್ರೂರತ್ವ. ನಾವು ಹೆಣ್ಣಿಗೆ ಮಾತೃ ಸಮಾನ ಭಾರತ ಮಾತೆಗೆ ರೂಪಿಸ್ತೀವಿ ನೋಡಿ, ಅದನ್ನ ಲವ್ ಜಿಹಾದ್ ಮಾಡಿ ಕ್ರೂರತ್ವ ಮಾಡಿ. ಗೋಮಾತೆಯನ್ನು ನಾವು ದೇವರಿಗೆ, ಮುಕ್ಕೋಟಿ ದೇವರಿಗೆ ನಾವು ಮಾಡ್ತೀವಿ, ಬೀದಿಯಲ್ಲಿ ಕತ್ತರಿಸಿ. ಅವರು ಕ್ರೂರತ್ವ ಬೆಳೆಸೋದಕ್ಕೋಸ್ಕರ, ಈ ದೇಶವನ್ನು ಸರ್ವನಾಶ ಮಾಡೋದಕ್ಕೋಸ್ಕರ, ಈ ದೇಶವನ್ನು ಇಸ್ಲಾಮಿಕ್ ಮಾಡೋದಕ್ಕೋಸ್ಕರನೇ ಈ ಲವ್ ಜಿಹಾದ್ ಅಂತಕ್ಕಂಥದ್ದು. ನಾನು ಇವತ್ತು ಹೇಳ್ತೀನಿ ನಿಮ್ಮ ಮಾಧ್ಯಮದಲ್ಲಿ, ಈಗಾಗಲೇ ನಾವು ಲವ್ ಜಿಹಾದ್ ಸರ್ಜಿಕಲ್ ದಳ ಅಂತ ಮಾಡಿದ್ದೀವಿ ಶ್ರೀರಾಮ್ ಸೇನೆಯಿಂದ. ಇನ್ನೂ ಅನೇಕ ಸಂಘಟನೆಗಳು ಮಾಡ್ತಿದೆ. ಲವ್ ಜಿಹಾದ್ ಹೆಲ್ಪ್ ಲೈನ್ ಬಿಡುಗಡೆ ಮಾಡಿ 2 ವರ್ಷಕ್ಕೆ ನಮಗೆ 8,500 ಫೋನ್ ಬಂದಿದೆ. ಆದ್ರೆ ನೀವು ಲವ್ ಮಾಡ್ತೀರಿ ಅಂದ್ರೆ ನಮ್ಗೆ ಯಾಕೆ ಫೋನ್ ಮಾಡ್ತಾರೆ ಅವರು? ನೀವು ಜಿಹಾದ್ ಮಾಡಿದ್ದಕ್ಕೆ ತಾನೇ ಫೋನ್ ಮಾಡುವಂಥದ್ದು. ನೆಲಮಂಗಲದಲ್ಲೂ ಕೂಡ ಇದೇ ಘಟನೆಗಳಾಗಿದೆ. ಜಿಮ್ಮಿನಲ್ಲಿ ಟ್ರೈನರು ಆ ಜಿಮ್ ಪ್ರೋಟೀನ್ನಲ್ಲಿ ಅದೇನೋ ಮಾತ್ರೆನ ಮಿಕ್ಸ್ ಮಾಡಿ ಕೊಟ್ಟು ಅಲ್ಲಿ ಒಂದು ಹುಡುಗಿನ ಕೂಡ ಲವ್ ಜಿಹಾದ್ ಮಾಡಿರುವಂಥದ್ದಿತ್ತು. ಅದನ್ನು ಕೂಡ ನಾವು ಈಗ ರೀಸೆಂಟಾಗಿ ಅವನ್ನ ಕರ್ಕೊಬಂದು ಅವ್ರನ್ನ ಫ್ಯಾಮಿಲಿಗೆ ಒಪ್ಪಿಸಿ ರೆಡಿ ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಆದರೆ ಕೇವಲ 10 ಟೀಮ್ ಅಲ್ಲ, 1000 ಟೀಮ್ ಇದ್ರೂ ಕೂಡ ಇವತ್ತು ಲವ್ ಜಿಹಾದ್ ತಡೆಯೋದು ಕಷ್ಟ ಆಗಿದೆ. ಕೇಂದ್ರ ಸರ್ಕಾರ ಸುಳ್ಳು ಭರವಸೆಯನ್ನು ಬಿಟ್ಟು ಇದಕ್ಕೆ ಒಂದು ಸೂಕ್ತ ಕಾನೂನನ್ನು ತರಬೇಕು. ಯಾವುದೇ ಕಾರಣಕ್ಕೂ ಲವ್ ಜಿಹಾದ್ ಆಗಿ ಇವತ್ತು ಹೆಣ್ಣು ಮಕ್ಕಳಿಗೆ ದ್ರೋಹ ಆದಂಥದ್ದು ಇದ್ದರೆ ಅವನು ಯಾವುದೇ ಕಾರಣಕ್ಕೂ ನಾನ್ ಬೇಲಬಲ್ ಕೇಸಲ್ಲಿ ಅವನು ಒಳಗಡೆ ಹಾಕಬೇಕು. ಅವನು ಜೈಲಿಂದನೇ ಆಚೆ ಬರಲ್ದಂಗೆ ಮಾಡಿದರೆ ಈ ದೇಶದಲ್ಲಿರುವ ಹೆಣ್ಮಕ್ಳು, ನಾವೇನು ಈ ಭಾರತ ಮಾತೆ ಹೋಲಿಸಿದ ಹೆಣ್ಮಕ್ಳು ಸುರಕ್ಷಿತವಾಗಿರ್ತೀವಿ. ಅದೇನೋ ವಿಂಗ್ ಇದೆ ನಿಮ್ದು, ನೀವು ಕಾರ್ಯಾಚರಣೆ ಮಾಡಿ ಹಿಂದೂ ಹೆಣ್ಮಕ್ಳನ್ನ ಸೇಫ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಒಳ್ಳೆ ರೀತಿಯಲ್ಲಿ ಆದ್ರೆ ಓಕೆ. ಈಗ ಯಾವುದೋ ಮುಸ್ಲಿಂ ಹುಡುಗ ತುಂಬಾ ಒಳ್ಳೆ ಫ್ರೆಂಡ್ ಆಗಿರ್ತಾರೆ, ಇಬ್ರು ಕೂಡ ಓಡಾಡ್ತಿರ್ತಾರೆ, ಆಗ್ಲೂ ಕೂಡ ಅಟ್ಯಾಕ್ಗಳಾಗುತ್ತೆ, ನೈತಿಕ ಪೊಲೀಸ್ಗಿರಿ ಪ್ರದರ್ಶನ ಆಗುತ್ತೆ. ಹಂಗೂ ಆಗಬಾರ್ದು ಅಂತ ಅಂದ್ರೆ ಸಮಾಜ ದಿಕ್ಕನ್ನ ತಪ್ಪಿಸುವ ಕೆಲಸಗಳಾಗಬಾರ್ದು. ನಿಜವಾಗ್ಲೂ ಪ್ರಾಮಾಣಿಕವಾಗಿ ಹಿಂದೂ ಹೆಣ್ಮಕ್ಳ ರಕ್ಷಣೆಗೆ ತಾವು ನಿಂತ್ಕೊಂಡಿದ್ದೀರಿ, ಅದು ಸ್ವಾಗತಾರ್ಹ. ಬಟ್ ಕೆಲವೊಂದಷ್ಟು ಕಡೆ ಮಿಸ್ಯೂಸ್ ಆಗುತ್ತೆ, ಅದು ಪ್ರಶ್ನೆ ಇದೆ ನನಗೆ. ಇಡೀ ಜಗತ್ತಲ್ಲಿ ಮುಸ್ಲಿಮ್ಸರು ಒಳ್ಳೆಯವರು ಅಂತ ನೀವು ಹೇಳಲಿಕ್ಕೆ ಹೋಗ್ಬೇಡಿ. ಇರಿ ಬಸವರಾಜ್ ಸರ್ ನಾನು ಹೇಳಿದ್ ನಿಜಾನಾ? ಈಗ ಎಷ್ಟು ಜನ ಒಳ್ಳೆ ಫ್ರೆಂಡ್ಸ್ ಇರ್ತಾರೆ, ಗುಡ್ ಫ್ರೆಂಡ್ಸ್ ಆಗಿರ್ತಾರೆ, ಒಳ್ಳೆ ಬಾಂಧವ್ಯ ಇರುತ್ತೆ, ಅದನ್ನು ಕೂಡ ತಪ್ಪಾಗಿ ನೋಡುವಂತ ವಿಚಾರಗಳು ನಮ್ಮ ಕಣ್ಮುಂದೆ ಬಂದಿದೆ ಅಂತ. ಹಂಗ ಆಗಬಾರ್ದು ಅಂತ 1-2 ಇನ್ಸಿಡೆಂಟ್ ಹಂಗೆ ಆಗ್ತವೆ, ಆಗಿದ್ದು ಇದಾವೆ. ಈಗ ನೋಡಿ, ಮಂಗಳೂರಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದೆ ಮಂಗಳೂರಿಂದ, ಎಲ್ಲಿ ಕೋಸ್ಟಲ್ ಏರಿಯಾದಿಂದ. ಅಲ್ಲಿ ಎಲ್ಲಿ ಗಲಾಟೆ ಅದು ಅಲ್ಲಿಗಿಂದ ಶುರುವಾಯಿತು. ಯಾವುದೋ ಹುಡುಗಿ, ಇವ್ರ ಜಾತಿ ಹುಡುಗಿ, ಇವ್ರ ಧರ್ಮದ ಹುಡುಗಿ, ಅವ್ರು ಕರ್ಕೊಂಡ್ರೆ ಇವ್ರು ಕರ್ಕೊಂಡ್ರೆ ನಿಲ್ಲಿಸೋದು, ಹೊಡೆಯೋದು. ಈ ಪೊಲೀಸ್ ನೈತಿಕಗಿರಿ ಅಂತ ಅದಕ್ಕೊಂದು ಭಾಳ ದೊಡ್ಡ ಹೆಸರು ಇಟ್ಬಿಟ್ರು. ಈಗ ಇವನ್ ಪಬ್ನ್ಯಾಗ ಹೋದ್ರೂ ಎಳ್ಕೊಂಡು ಹೊಡೆದಿದ್ದಾರೆ, ಕೂದಲ ಹಿಡಿದು ಎಳೆದಾಡಿ ಹೊಡೆದಿದ್ದವ್ರು ಇದ್ದಾರೆ. ಅಷ್ಟೊಂದು ಅಮಾನವೀಯತೆ ಮಾಡಬಾರ್ದು. ಅದು ಹೆಣ್ಮಕ್ಳು ಅಂದರೆ ದೇವತೆಗೆ ಹೋಲಿಸ್ತೇವೆ. ಆದರೆ ನಮ್ಮ ಕೃತ್ಯ ನೋಡಿದ್ರೆ ರಾಕ್ಷಸರ ಮನೋವೃತ್ತಿ ನಮ್ಮಲ್ಲಿ ಇರ್ತದೆ.
ಈ ಥರ ಅನೇಕ ಘಟನೆಗಳು ಆಗಿದ್ದಾವೆ, ನಾವು ಇಲ್ಲ ಅಂತಲ್ಲ. ಆದರೆ ಈ ಏನು ಲವ್ ಜಿಹಾದ್ ಮಾಡುವಂಥ ಏನು ಕೆಲವೊಂದು ಸಂಘಟನೆಗಳಿದ್ದಾವೆ, ಅವಕ್ಕೆ ಉದಾಹರಣೆ ಅದಕ್ಕೆ ಪ್ರಚೋದನೆ ಕೊಡುವಂಥದ್ದು ಇದ್ದಾವೆ. SDPI, PFI, ಆಮೇಲೆ ಇನ್ನೂ ಕೆಲವೊಂದು ಫೆನೆಟಿಕ್ ಸಂಸ್ಥೆಗಳಿದ್ದಾವೆ. ಅವರೆಲ್ಲ ದುಡ್ಡು ಫೈನಾನ್ಸ್ ಮಾಡ್ತಾರೆ. ಒಂದೊಂದು ಜಾತಿಗೆ ಇಂತಿಷ್ಟು ದುಡ್ಡು, ಇಂತಿಷ್ಟು ಲಕ್ಷ ಅಂತ ಫಿಕ್ಸ್ ಮಾಡಿದ್ದಾರೆ. ಒಂದೊಂದು ಜಾತಿಗೆ ಒಂದೊಂದು 5 ಲಕ್ಷ, 6 ಲಕ್ಷ, 3 ಲಕ್ಷ ಈ ಥರ ಇದಾವೆ. ಒಂದಿಬ್ರು ಇರುತ್ತಾನ ಚೆನ್ನಾಗಿರ್ತಾರೆ, ಅವರು 2-3 ಇದ್ರೆ ಚೆನ್ನಾಗಿರ್ತಾರೆ. ಯಾವಾಗ ಸ್ವಲ್ಪ ಮೆಜಾರಿಟಿ ಆಯ್ತು ಅಂದ್ರೆ ಹಾರಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿವರೆಗೂ ಸುಮ್ಮನೆ ಇರ್ತಾರೆ, ಭಾಳ ಹೇಳ್ದಂಗೆ ಕೇಳ್ದಂಗೆ ಒಬಿಡಿಯಂಟ್ ಆಗಿ ಭಾಳ ನಿಯತ್ತಾಗಿ ಇರ್ತಾರೆ. ಮುಂದೆ ಫುಲ್ ಒಂದು 8-10 ಮಂದಿ ಆದ ಕೂಡಲೇ ಶುರು ಆಗಿಬಿಡ್ತದೆ. ನಮಗೆ ಇಷ್ಟೊಂದು ತ್ರಾಸ ಆತಂದ್ರೆ, ನಾವು ಏನಾದರೂ ಕೆಲವೊಂದು ಏರಿಯಾದಲ್ಲಿ ಹೋಗಿ ಏನಾದರೂ ಅಫೆನ್ಸ್ ಆದಾಗ ಒಬ್ಬನ ಹಿಡ್ಕೊಂಬರಬೇಕು ಅಂತಂದರೆ ನಮ್ಮ ಜೀಪಿಗೆ ಅಡ್ಡ ಬಂದುಬಿಡ್ತಾರೆ. ಸುಮಾರು ಒಂದು ಮೈನರ್ ಅಫೆನ್ಸ್, ಮೈನರ್ ಕೇಸ್ನಲ್ಲಿ ನಾವು ಅರೆಸ್ಟ್ ಮಾಡಬೇಕಾದ್ರೆ ಒಂದು 500-2 ವ್ಯಾನ್ ತೊಗೊಂಡು ಹೋಗ್ಬೇಕು ನಾವು. ಯಾರು ಜೀಪಿಗೆ ಅಡ್ಡ ಬರೋದು, ಹೆಣ್ಮಕ್ಳು ಅಡ್ಡ ಬಂದು ಮಲಗೋದು, ಅಲ್ಲೇ ಗಲಾಟೆ ಶುರು ಮಾಡೋದು, ಈ ಥರ ಕೆಲವೊಂದು ಏರಿಯಾದಲ್ಲಿ ಅಂತೂ ಕಾನೂನೇ ಇಲ್ಲ, ಅವ್ರಿಗೆ ಕಾನೂನು ಸಂಬಂಧನೇ ಇಲ್ಲ, ಆ ಥರ ನಡ್ಕೋತಾರೆ. ನಮ್ಮ ಪೊಲೀಸರು ನೋಡ್ಲಾರ್ದಂಗೆ ಇರ್ತಾರೆ. ಅನಿವಾರ್ಯತೆ ಆಗಿಬಿಡ್ತದೆ. ಯಾಕಂದ್ರೆ ಏನಾದರೂ ಎನ್ಫೋರ್ಸ್ ಮಾಡೋಕ್ಕೆ ಹೋದರೆ ಕ್ರಿಮಿನಲ್ ಶುರು ಮಾಡಿಬಿಡ್ತಾರೆ.